ಅಮೆರಿಕಾದಿಂದ ಗಡೀಪಾರಾಗಿರುವ ಮುಂಬೈ ಭಯೋತ್ಪಾದಕ ದಾಳಿಯ ಪ್ರಮುಖ ಆರೋಪಿ ತಾಹೋರ್ ರಾಣಾನನ್ನ ಭಾರತಕ್ಕೆ ಕರೆತರಲಾಗಿದೆ. ವಾಣಿಜ್ಯ ನಗರಿ ಮುಂಬೈ ಮೇಲೆ 2008ರ ನವೆಂಬರ್ 26ರಂದು ನಡೆದ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಕೋರ ಪಾಕಿಸ್ತಾನಿ ಮೂಲದ ಕೆನಡಾದ ಉದ್ಯಮಿ ತಾಹೋರ್ ರಾಣಾನನ್ನ ಅಮೆರಿಕ ಗಡೀಪಾರು ಮಾಡಿದೆ. ಅಮೆರಿಕ ನ್ಯಾಯಾಲಯದ ಶಿಫಾರಸುಗಳಿಗನುಗುಣವಾಗಿ ದೆಹಲಿ ಮತ್ತು ಮುಂಬೈನ 2 ಜೈಲುಗಳು ಸಿದ್ಧವಾಗಿದೆ. ಹಾಗಾದ್ರೆ ಯಾರು ಈ ತಾಹೋರ್ ರಾಣಾ? ಪಾಕಿಸ್ತಾನ ಮೂಲದ ಕೆನಡಾ ಪ್ರಜೆಯಾಗಿರುವ ರಾಣಾ ಜನವರಿ 12, 1961ರಂದು ಪಾಕಿಸ್ತಾನದ ಪಂಜಾಬ್ನ ಚಿಚಾವತ್ನಿಯಲ್ಲಿ ಜನಿಸಿದ್ದು. ಕೆನಡಾದ ಪ್ರಜೆ ಮತ್ತು ಉದ್ಯಮಿ ಈತ. ರಾಣಾ ಕೆಡೆಡ್ ಕಾಲೇಜಿನಿಂದ ಪದವಿ ಪಡೆದುಕೊಂಡಿದ್ದು. ರಾಣಾ ಅಮೆರಿಕ ಮೂಲದ ಸಹ ಸಂಚುಕೋರ ಡೇವಿಡ್ ಹೆಡ್ಲಿಯೊಂದಿಗೆ ನಿಕಟ ಸ್ನೇಹ ಹೊಂದಿದ್ದ. ವೃತ್ತಿಯಲ್ಲಿ ರಾಣಾ ವೈದ್ಯಕೀಯ ವೃತ್ತಿ ಜೀವನವನ್ನ ನಡೆಸಿದ್ದು. ಪಾಕಿಸ್ತಾನ ಸೇನಾ ವೈದ್ಯಕೀಯ ದಳದಲ್ಲಿ ಕ್ಯಾಪ್ಟನ್ ಜನರಲ್ ಡ್ಯೂಟಿ ಪ್ರಾಕ್ಟೀಷನರ್ ಆಗಿ ಸೇವೆ ಸಲ್ಲಿಸಿದ್ದ. ಮಿಲಿಟರಿಯನ್ನು ತೊರೆದ ನಂತರ ರಾಣಾ 1997ರಲ್ಲಿ ತಮ್ಮ ಪತ್ನಿಯೊಂದಿಗೆ ಕೆನಡಾಕ್ಕೆ ವಲಸೆ ಹೋದ ಬಗ್ಗೆ ಮಾಹಿತಿ ಇದೆ. ಮುಂಬೈ ದಾಳಿಯ ಪ್ರಮುಖ ಸಂಚುಕೋರ ದೌದ್ ಗಿಲಾನಿ ಎಂದು ಕರೆಯಲ್ಪಡುವ ಪಾಕಿಸ್ತಾನಿ ಅಮೆರಿಕನ್ ಭಯೋತ್ಪಾದಕ ಡೇವಿಡ್ ಕೋಲ್ಮನ್ ಹೆಡ್ಲಿಯೊಂದಿಗೆ ನೇರ ಸಂಪರ್ಕ ಹೊಂದಿದ್ದ ಈ ರಾಣಾ ಈ ದಾಳಿ ನಡೆಸುವಲ್ಲಿ ಭಯೋತ್ಪಾದಕ ಗುಂಪು ಲಷ್ಕರ್ ಇ ತೊಯ್ಬಾಗೆ ಬೆಂಬಲ ನೀಡುವಲ್ಲಿ ಹೆಡ್ಲಿ ಮತ್ತು ಪಾಕಿಸ್ತಾನದಲ್ಲಿರುವ ಇತರರಿಗೆ ಸಹಾಯ ಮಾಡಿದ ಗಂಭೀರ ಆರೋಪ ರಾಣಾ ಮೇಲಿದೆ. ರಾಣಾ 2008 ನವೆಂಬರ್ 11 ಮತ್ತು 21ರ ನಡುವೆ ದುಬೈ ಮೂಲದ ಮುಂಬೈಗೆ ಪ್ರಯಾಣ ಬೆಳೆಸಿದ್ದ. ಪೋವೈನಲ್ಲಿರುವ ಹೋಟೆಲ್ ರನೈಸಾನ್ಸ್ನಲ್ಲಿ ತಂಗಿದ್ದಾಗ ದಾಳಿಯ ಲಾಜಿಸ್ಟಿಕ್ಸ್ ಸಿದ್ಧತೆಯನ್ನ ಆತ ಪರಿಶೀಲಿಸಿದ್ದಾನೆಂದು ನಂಬಲಾಗಿದೆ. ಇದಾದ ಕೇವಲ 5 ದಿನಗಳ ನಂತರ ನವೆಂಬರ್ 26ರಂದು ಸಂಘಟಿತ ದಾಳಿಗಳು ನಡೆದವು. ಪರಿಣಾಮ 170ಕ್ಕೂ ಹೆಚ್ಚು ಜನ ಮೃತಪಟ್ಟರು. ಇಲ್ಲಿಯವರೆಗೆ ಈ ಮಾರಕ ದಾಳಿಗೆ ಶಿಕ್ಷೆಗೆ ಒಳಗಾದ ಏಕೈಕ ಎಲ್ಇಟಿ ಭಯೋತ್ಪಾದಕ ಅಂದ್ರೆ ಅದು ಅಜ್ಮಲ್ ಕಸಬ್. ದಾಳಿಯ ಸಮಯದಲ್ಲಿ ಕಸಬ್ನನ್ನ ಅಧಿಕಾರಿಗಳು ಜೀವಂತವಾಗಿ ಸೆರೆ ಹಿಡಿದ್ರು. ಭಾರತ 2020ರ ಜೂನ್ ತಿಂಗಳಿನಲ್ಲಿ ರಾಣಾ ತಾತ್ಕಾಲಿಕ ಬಂಧನಕ್ಕೆ ಔಪಚಾರಿಕವಾಗಿ ವಿನಂತಿಸಿತು. ಅಲ್ಲದೆ ಹಸ್ತಾಂತರಕ್ಕಾಗಿ ಕಾನೂನು ಪ್ರಕ್ರಿಯೆ ಮುಂದುವರೆಸಿತ್ತು. ಈ ವರ್ಷದ ಫೆಬ್ರವರಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾಣಾ ಹಸ್ತಾಂತರವನ್ನ ದೃಢಪಡಿಸಿದ್ರು. ರಾಣಾ ಭಾರತಕ್ಕೆ ಹೋಗಿ ನ್ಯಾಯವನ್ನ ಎದುರಿಸಬೇಕಾಗತ್ತೆ ಅಂತ ಟ್ರಂಪ್ ಹೇಳಿದ್ರು. ಪಾಕಿಸ್ತಾನಿ ಕೆನಡಾದ ಭಯೋತ್ಪಾದಕ, ಉದ್ಯಮಿ ಮತ್ತು ಮಾಜಿ ಮಿಲಿಟರಿ ವೈದ್ಯ. ಭಯೋತ್ಪಾದನೆ ಸಂಬಂಧಿತ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದಕ್ಕೆ ಈ ರಾಣಾ ಹೆಸರುವಾಸಿ. ಲಷ್ಕರ್ ಎ ತೊಯ್ಬಾ ಉಗ್ರಗಾಮಿ ಗುಂಪಿನ ಸದಸ್ಯ ಕೂಡ ಮತ್ತು 2009ರಲ್ಲಿ ಡ್ಯಾನಿಶ್ ಪತ್ರಿಕೆ ಜಿಲ್ಯಾಂಡ್ಸ್ ಪೋಸ್ಟಿನ್ ಮೇಲಿನ ವಿಫಲ ದಾಳಿ ಸೇರಿದಂತೆ ಹಲವಾರು ಉನ್ನತ ಮಟ್ಟದ ಭಯೋತ್ಪಾದಕ ಸಂಚುಗಳಲ್ಲಿ ಈತ ಭಾಗಿ. ಮುಂಬೈ ದಾಳಿಯಲ್ಲಿ ನೇರ ಭಾಗವಹಿಸುವಿಕೆಯಿಂದ ರಾಣಾನನ್ನ ಯುಎಸ್ ನ್ಯಾಯಾಲಯ ಖುಲಾಸೆಗೊಳಿಸಿದ್ರು. ಸಹ ಸಂಚುಕೋರ ಡೇವಿಡ್ ಹೆಡ್ಲಿಗೆ ಮುಂಬೈ ಮತ್ತು ಕೋಪನ್ ಹ್ಯಾಗ್ನ ದಾಳಿಗಳನ್ನು ಯೋಜಿಸಲು ಸಹಾಯ ಮಾಡಿರುವುದು ಸೇರಿದಂತೆ ಭಯೋತ್ಪಾದನೆಗೆ ವಸ್ತು ಬೆಂಬಲ ನೀಡಿದ ಆರೋಪದಲ್ಲಿ ದೋಷಿಯಂತ ಸಾಬೀತಾಯಿತು. 2013ರಲ್ಲಿ ರಾಣಾಗೆ 14 ವರ್ಷಗಳ ಶಿಕ್ಷೆ ವಿಧಿಸಲಾಯಿತು. 2008ರ ಮುಂಬೈ ದಾಳಿಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ರಾಣಾ ಮತ್ತು ಹೆಡ್ಲಿಗೆ ಮುಂಬೈ ಹೈಕೋರ್ಟ್ನಲ್ಲಿ ಗೈರು ಹಾಜರಿ ವಿಚಾರಣೆ ನೀಡಲಾಯಿತು. ಇಬ್ಬರಿಗೂ ಹಸ್ತಾಂತರಕ್ಕಾಗಿ ಭಾರತೀಯ ಅಧಿಕಾರಿಗಳು ಸಕ್ರಿಯವಾಗಿ ಯತ್ನಿಸಿದ್ರು. ರಾಣಾ ಭಾರತದಲ್ಲಿ ಬೇಕಾಗಿರುವ ಭಯೋತ್ಪಾದಕನಾಗಿದ್ದು ಮುಂಬೈ ದಾಳಿಯಲ್ಲಿನ ತನ್ನ ಪಾತ್ರಕ್ಕಾಗಿ ಆತನನ್ನ ಹಸ್ತಾಂತರಿಸುವಂತೆ ಭಾರತ ಕೋರಿಕೊಂಡಿತ್ತು. 64 ವರ್ಷದ ರಾಣಾ ಈವರೆಗೆ ಲಾಸ್ ಏಂಜಲೀಸ್ನ ಮೆಟ್ರೋಪಾಲಿಟನ್ ಬಂಧನ ಕೇಂದ್ರದಲ್ಲಿದ್ದ. ತನ್ನನ್ನ ಭಾರತಕ್ಕೆ ಹಸ್ತಾಂತರ ಮಾಡುವುದನ್ನು ತಡೆಯಬೇಕು ಅಂತ ಕಳೆದ ಫೆಬ್ರವರಿಯಲ್ಲಿ 9ನೇ ಸರ್ಕ್ಯೂಟ್ನ ಸರ್ಕ್ಯೂಟ್ ನ್ಯಾಯಾಧೀಶರಿಗೆ ರಾಣಾ ತುರ್ತು ಅರ್ಜಿ ಕೂಡ ಸಲ್ಲಿಸಿದ್ದ. ಆದರೆ ಕಳೆದ ತಿಂಗಳು ಅದನ್ನ ನಿರಾಕರಿಸಲಾಯಿತು. ಇದಾದ ನಂತರ ರಾಣಾ ತನ್ನ ತುರ್ತು ಅರ್ಜಿಯನ್ನ ಅಪ್ಡೇಟ್ ಮಾಡಿ ಅದನ್ನ ಅಮೆರಿಕ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಾಬರ್ಟ್ ಅವರಿಗೆ ನಿರ್ದೇಶಿಸುವಂತೆ ಕೋರಿದ್ದ. ಆ ಅರ್ಜಿಯ ವಿಚಾರಣೆ ಏಪ್ರಿಲ್ 4ರಂದು ನಡೆಯಿತು. ಅಂತಿಮವಾಗಿ ನ್ಯಾಯಾಲಯ ಅರ್ಜಿ ತಿರಸ್ಕರಿಸಿತು. ಇದೀಗ ಅಮೆರಿಕ ಆತನನ್ನ ಗಡೀಪಾರು ಮಾಡಿದೆ, ಭಾರತಕ್ಕೆ ಹಸ್ತಾಂತರಿಸಿದೆ.